ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ಐ ಆಮ್ ಸುನೀತಾ. ನನ್ನ ಮಗಳ ನಾಮಕರಣವನ್ನು ಯಾವ ರೀತಿ ಮಾಡೋದನ್ನು ಹೇಳ್ತಾನೆ ಫ್ರೆಂಡ್ಸ್. ಇಲ್ಲಿ ತೊಟ್ಲಕ್ಕೆ ಶೃಂಗಾರ ಮಾಡಿದ್ದೀವಿ. ಹೂವೆಲ್ಲ ಮತ್ತು ಸಂಬಂಧಿಕರು ತಂದಿರ್ತಕ್ಕಂಥ ಬಟ್ಟೆಯನ್ನು ಹಾಕಿ, ಅದೇ ರೀತಿಯಾಗಿ 5 ಮಂದಿ ಬಾಣಂತಿಯರನ್ನ ಒಂದು ತಿಟ್ಟು ಅವರು ಬಾವಿಗೆ ಹೋಗಿ ಪೂಜೆ ಮಾಡಿ 5 ಕೊಟ್ಟು ತುಂಬ್ಕೊಂಡ್ಬಂದಿರ್ತಾರೆ. ಅದನ್ನು ಇಳಿಸ್ಬಿಟ್ಟು ಒಳಗಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ಮಗುವಿಗೆ ನಾಮಕರಣವನ್ನು ಮಾಡ್ತೀವಿ ರೀ. ಆಮೇಲೆ ನಾಮಕರಣ ಮಾಡಿದ ಮೇಲೆ ನಮ್ಮನ್ನು ಬಾಣಂತಿಯರನ್ನ ಕುಂದಿರಿಸಿ ಆರತಿ ಮಾಡ್ತಾರೆ. ಅವ್ರು ತಂದಿರ್ತಕ್ಕಂಥ ಅಡಿಕೆ ಎಲೆ ಆಮೇಲೆ ಉಡಿ ಸೋಮನವನ್ನು ಇಟ್ಟು ಆರತಿ ಮಾಡಿ ಆಮೇಲೆ ಮಗುವಿಗೆ ದಿಷ್ಟಿಯಾಗಿರ್ತಾವೆ ರೀ. ಆಮೇಲೆ ಮಗುವಿನ ನಾಮಕರಣ ಹಾಡನ್ನು ಕೂಡ ಹೇಳ್ತಾನೆ. 2 ಲೈನ್ ಅಷ್ಟನ್ನು ಹೇಳ್ತಾ ಇದ್ದಾರೆ. ಸುಮ್ಮನೆ ಮಲಗು ಕಂದ ಲಾಲಿ ಲಾಲಿ ಬಾರ, ಸಂತಿಗೆ ಹೋಗಲೇನ ಹಲಗಡಗ ತರವಲೇನ. ಇದೇ ರೀತಿ ಹಾಡುಗಳನ್ನು ಹೇಳಿ ಆಮೇಲೆ ದೃಷ್ಟಿ ಸೋಕ್ಯಾವ ಇನ್ನಾವ ಪೂಪಿ ದೃಷ್ಟಿ ಮುಟ್ಟ್ಯಾವ ಅಂತಂದು ಈಗ ದೃಷ್ಟಿ ಹಾಡುಗಳನ್ನು ಹೇಳಿ ಏನು ಮಾಡ್ತಾರೆ ರೀ, ಮತ್ತು ಬಂದವರಿಗೆ ಊಟವನ್ನು ಕೂಡ ಕೊಡ್ತಾರೆ ರೀ. ಆದಮೇಲೆ ಸಂಬಂಧಿಕರೆಲ್ಲ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅದೇ ರೀತಿ ನೀವು ಕೂಡ ನಿಮ್ಮ ಮನೇಲಿ ಕೂಡ ಪಾಪುಗಳಿದ್ರೆ ಅವುಗಳ ನಾಮಕರಣ ಮಾಡಿದ್ರಪ್ಪ ಅಂತಂದ್ರೆ ನೀವು ಕೂಡ ಕಮೆಂಟ್ ಮಾಡಿರಿ. ನಿಮ್ಮ ಕಡೆ ಯಾವ ರೀತಿ ನಾಮಕರಣ ಮಾಡ್ತೀರಿ ಅನ್ನೋದನ್ನು ಕೂಡ ತಿಳಿಸಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.